ರಿಪಬ್ಲಿಕ್ ಕನ್ನಡ ಬಿಜೆಪಿಯ ಫಸ್ಟ್ ಲಿಸ್ಟ್ ಮತ್ತೆ ಯಾವಾಗ ನಾವು ಒಂದು ಅಥೆಂಟಿಕ್ ಆಗಿ ಮಾಹಿತಿ ಕೊಟ್ಟಿದ್ವಿ ಅದೇ ರಾಜ್ಯದಲ್ಲಿ ಹೈಕಮಾಂಡ್ನಿಂದ ಬಿಡುಗಡೆಯಾಗಿರುವಂಥ ಲಿಸ್ಟ್. ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಎಕ್ಸ್ಪೋಸ್ ಮಾಡ್ತಾ ಇದೆ. ಅದರಲ್ಲಿ ಯಾರ್ಯಾರು 21 ಜನರ ಪಟ್ಟಿ ಬಿಡುಗಡೆ ಆಗೋದೇನು ಬಾಕಿ ಇದೆ. ಈಗ ಬಿಡುಗಡೆ ಆಗಿರೋದು ಕೇವಲ 7 ಕ್ಷೇತ್ರಗಳಿಗೆ ಮಾತ್ರ. 21 ಕ್ಷೇತ್ರಗಳಿಗೇನು ಬಾಕಿ ಇದೆ ಅದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಪೊಲಿಟಿಕ್ ನ್ಯೂಸ್ ಅಂತೇಳಿ ಹೇಳಿದ್ರೆ, ಪೊಲಿಟಿಕಲ್ ನ್ಯೂಸ್ ಅಂತ ಹೇಳಿದರೆ ಅದು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ದೆಹಲಿ ಸೋರ್ಸ್ ಇದೆಯಲ್ಲ ಅದು ಬಹಳ ಅಥೆಂಟಿಕ್ ಆಗಿರುತ್ತೆ ಅವರ ಮಾಹಿತಿ. ಮತ್ತು ನಾವು ಹಾಕುವಂತಹ ಒಂದಿಷ್ಟು ಇನ್ಪುಟ್ಸ್ಗಳು ಆಗಿರ್ಬೋದು ಅಥವಾ ಮಾಹಿತಿ ಆಗಿರ್ಬೋದು ಅದು ಅದೇ ರೀತಿಯಾಗಿ ನಾವು ಅದಕ್ಕೆ ಸ್ಟಡಿ ಮಾಡಿರ್ತೀವಿ. ಮತ್ತು ನಮ್ಮ ಸೋರ್ಸ್ಗಳು ಹೈಕಮಾಂಡ್ ಮಟ್ಟದಲ್ಲಿ ನಮಗಿರುವಂಥ ಟಚ್ಚು ಇದನ್ನೆಲ್ಲ ಗಮನಿಸಿದಾಗ ಈಗ ಈ ಲಿಸ್ಟ್ ಇದೆಯಲ್ಲ, 2ನೇ ಲಿಸ್ಟ್, ಕಾಂಗ್ರೆಸ್ನ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮೊದಲ ಲಿಸ್ಟ್ನಲ್ಲಿ 7 ಜನರಿಗೆ ಟಿಕೆಟ್ ಸಿಕ್ಕಿತ್ತು. ಈಗ 2ನೇ ಲಿಸ್ಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 21 ಲೋಕಸಭಾ ಕ್ಷೇತ್ರಗಳ ಹೆಸರು ಪ್ರಕಟ ಆಗಿದೆ. ಶನಿವಾರ ಇಲ್ಲ ಭಾನುವಾರ ಈ ಲಿಸ್ಟ್ ಘೋಷಣೆ ಆಗುತ್ತೆ. ಈಗಾಗಲೇ ಪಟ್ಟಿ ಫೈನಲ್ ಮಾಡಿರುವ ಕಾಂಗ್ರೆಸ್ನ ಹೈಕಮಾಂಡ್ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ, ದೆಹಲಿಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಬಸವರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ನಾವು ಹೇಳಿರುವಂಥ ಅಭ್ಯರ್ಥಿಗಳ ಹೆಸರು ತುಂಬಾ ಅಥೆಂಟಿಕ್ ಆಗಿದೆ ಬಿಜೆಪಿ ಪಟ್ಟಿಯನ್ನು ನೋಡಿದಾಗ. ಈಗ ಕಾಂಗ್ರೆಸ್ನ 2ನೇ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಬಸವರಾಜ್? ರಂಜಿತ್, ಈಗಾಗಲೇ ಏನು ಕಾಂಗ್ರೆಸ್ನ 2ನೇ ಪಟ್ಟಿಗೆ ಬಹುತೇಕವಾಗಿ ಅಂತಿಮವಾಗಿದೆ. ಈಗಾಗಲೇ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಬಿತ್ತರಿಸ್ತಕ್ಕಂತಹ ಏನು ಪಟ್ಟಿ ಇದೆ ಅದು ಪಕ್ಕ ಅಥೆಂಟಿಕ್ ಆದಂತಹ ಒಂದು ಅಭ್ಯರ್ಥಿಗಳ ಪಟ್ಟಿ. ಆದರೆ ನಿನ್ನೆ ಬಿಜೆಪಿಯ ಒಂದಷ್ಟು ಟಿಕೆಟ್ ಬಿಡುಗಡೆ ಏನಾಗಿದೆ, ಆ ಟಿಕೆಟ್ ಬಿಡುಗಡೆ ಆದ ಬಳಿಕ 1-2-3 ಕ್ಷೇತ್ರದಲ್ಲಿ ಬದಲಾವಣೆ ಆಗುವ ಸೂಚನೆಗಳು ಈಗ ಸಿಗ್ತಾ ಇದ್ದಾವೆ. ಯಾಕಂದರೆ ಅಲ್ಲಿ ಅಭ್ಯರ್ಥಿಗಳ ಬದಲಾವಣೆಯನ್ನು ಈಗ ಏನು ಲಿಸ್ಟ್ ಮಾಡ್ಕೊಂಡಿದ್ದಲ್ಲ ಕಾಂಗ್ರೆಸ್ಸು, ಅದರಲ್ಲಿ ಒಂದಷ್ಟು ಕಾಸ್ಟ್ ಕಾಂಬಿನೇಷನ್ ಮತ್ತು ಬಲಾಬಲದ ವಿಚಾರದಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಲೆಕ್ಕಾಚಾರಗಳು ಇದ್ದಾವೆ. ಆದರೆ ಅದಿನ್ನೂ ಅಂತಿಮವಾಗಿಲ್ಲ. ನಾಳೆ ನಡೀತಕ್ಕಂಥ CEC ಸಭೆ ದೆಹಲಿಯಲ್ಲಿ ನಡೀತದೆ. ಖರ್ಗೆ ಅವರ ನೇತೃತ್ವದಲ್ಲಿ ಸಭೆಯಲ್ಲಿ ನಡೆದಾಗ DCM DK ಶಿವಕುಮಾರ್ ಅವರು ಭಾಗವಹಿಸಿ ಈ 21 ಅಭ್ಯರ್ಥಿಗಳ ಪೈಕಿ ಯಾರೆಲ್ಲ ಯಾವ ಮಾನದಂಡದಲ್ಲಿ ಇದನ್ನು ಆಯ್ಕೆ ಮಾಡಲಾಗಿದೆ ಅನ್ನುವಂಥ ಒಂದು ಸಂಪೂರ್ಣವಾದಂಥ ವಿವರವನ್ನು ಕೊಡ್ತಾರೆ. ಮತ್ತು ಈಗ ಬಿಜೆಪಿಯಿಂದ ಯಾವ ರೀತಿಯಾದಂಥ ಲಾಭವನ್ನು ನಾವು ತೆಗೆದುಕೊಳ್ಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕಿ 1-2-3 ಹೆಸರುಗಳ ಬದಲಾವಣೆ ಆದರೂ ಆಗಬಹುದು. ಆಗದೆ ಹೋದರೆ ಬಹುತೇಕವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಬಿತ್ತರಿಸ್ತಕ್ಕಂತಹ ಏನು ಲಿಸ್ಟ್ ಏನಿದೆ ಇದೇ ಲಿಸ್ಟು ಫೈನಲ್ ಆಗಿ ಶನಿವಾರ ಅಥವಾ ಭಾನುವಾರ ಈ ಒಂದು ಲಿಸ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. 21 ಕ್ಷೇತ್ರಗಳ ಪೈಕಿ 15-18 ಕ್ಷೇತ್ರಗಳು 2ನೇ ಪಟ್ಟಿಯಲ್ಲಿ ಬಿಡುಗಡೆ ಆಗ್ತವೆ. ಉಳಿದಂತೆ ಒಂದು 3-4 ಹೆಸರುಗಳನ್ನು 3ನೇ ಪಟ್ಟಿಯಲ್ಲಿ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳು ದಟ್ಟ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಬಿಜೆಪಿಯ 20 ಅಭ್ಯರ್ಥಿಗಳ ಬಳಿಕ ಕಾಂಗ್ರೆಸ್ ಕೂಡ ದೊಡ್ಡ ಹಂತದ ಪಟ್ಟಿ ರಿಲೀಸ್ಗೆ ಈಗ ಸಿದ್ಧತೆ ನಡೆಸಿದೆ. ನಾಳೆ CEC ಸಭೆ ಮೇಲೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಕಣ್ಣಿಟ್ಕೊಂಡು ಕೂತಿದ್ದಾರೆ. ರಂಜಿತ್.